And I know how it feels when you are skinny, weak, and when you are full fat. ಯಾಕಂದ್ರೆ ನಾನು 46 kg ಇದ್ದಾಗ ಏನು ಇರಲಿಲ್ಲ, ಲಿಟ್ರಲಿ ಬೋನು ಮತ್ತೆ ಸ್ಕಿನ್. ಅದೇ ತರ 81 kg ಅಲ್ಲಿ ಬರೇ ಫ್ಯಾಟ್ ಆಯ್ತಾ. ಸೊ ಎರಡೂ ಕೇಸಲ್ಲಿ ನನಗೆ ಅರ್ಥ ಆಗುತ್ತೆ ಹೌ ಯುವರ್ ಬ್ರೆತ್ ವಿಲ್ ಚೇಂಜ್. ನೀವು ಉಸಿರಾಡಕ್ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಸಣ್ಣ ಸಣ್ಣ ವಿಷಯಕ್ಕೂ ಇರಿಟೇಟ್ ಆಗುತ್ತೆ, ನೀವು ಹಾಕೊಳ್ಳೋ ಬಟ್ಟೆ ಬಗ್ಗೆನೂ ಇರಿಟೇಟ್ ಆಗುತ್ತೆ. ಸೊ ಎಲ್ಲ ನನಗೆ ಅನುಭವ ಇದೆ. ಮೇನ್ ರೀಸನ್ ಐ ಮೇಕ್ ದಿಸ್ ಕೈಂಡ್ ಆಫ್ ವಿಡಿಯೋಸ್ ಇಸ್, ಸುಮಾರು ಜನ ಹೇಳ್ತಾರೆ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಫ್ಯಾಮಿಲಿ ಎಕ್ಸ್ಕ್ಯೂಸಸ್ ಇದೆ, ಆಫೀಸ್ ಕೆಲಸ ಅದು ಇದು. ಸೊ ನಾನು ಅದ್ರೊಳಗೆ ಇದೀನಲ್ವಾ, ನನಗೂ ರೆಸ್ಪಾನ್ಸಿಬಿಲಿಟೀಸ್ ಇದೆ, ನನಗೂ ಕೆಲಸ ಇದೆ. ಸೊ ಡಿಸ್ಪೈಟ್ ಎವ್ರಿಥಿಂಗ್ ವಿ ಶೋ ಬಿಕಾಸ್ ನನಗೆ ಗೊತ್ತಿದ್ದು ಅಂದ್ರೆ ಇದು ಮಾಡಿಲ್ಲ ಅಂದ್ರೆ ಏನೇನು ಕಾಂಪ್ಲಿಕೇಶನ್ಸ್ ಆಗತ್ತೆ. ಬಿಕಾಸ್ ಈಗ ಬರೇ ಕೆಲಸ ಅಂತ ಮಾಡ್ತಾ ಹೋದ್ರೆ ಅಟ್ ದ ಎಂಡ್ ಇಫ್ ನನಗೇನಾದ್ರೂ ಆಯ್ತು ಅನ್ಕೊಂಡ್ರೆ ನನ್ನ ಸುತ್ತಮುತ್ತ ಯಾರು ಡಿಪೆಂಡೆಂಟ್ ಇರ್ತಾರಲ್ಲ ಅವರಿಗೂ ಎಫೆಕ್ಟ್ ಆಗೇ ಆಗತ್ತೆ. ಬಿಕಾಸ್ ನಾನು ಏನಾದ್ರು ವರ್ಕೌಟ್ ಮಾಡಿಲ್ಲ ಅಥವಾ ಡಯಟ್ ಮಾಡಿಲ್ಲ ಅಥವಾ ಏನಾದ್ರು ಫಿಟ್ ಆಗಿಲ್ಲ ಅಂದ್ರೆ ನನಗೆ ಈ ತರ ವಿಡಿಯೋಸ್ ಮಾಡಿದ್ರೆ ಕಾನ್ಫಿಡೆನ್ಸ್ ಬರೋದೇ ಇಲ್ಲ. ಬಿಕಾಸ್ ನಾನು ಈಗ 10,000 ಸ್ಟೆಪ್ಸ್ ಮಾಡಿ ಅಂತ ಹೇಳಿದ್ರೆ ನನಗೆ ಒಂದು 20 ಇಂದ 30,000 ಸ್ಟೆಪ್ಸ್ ಮಾಡಿರೋ ಅನುಭವ ಇರಬೇಕು ಆಯ್ತಾ. ಸೊ ನನ್ಗೆ ಬೆಸ್ಟ್ 35K ಸ್ಟೆಪ್ಸ್ ಪರ್ ಡೇ ಆಯ್ತಾ. ಸೊ ನಾನು ಮಾಡಿದ್ದೀನಿ ಆಲ್ಮೋಸ್ಟ್ ವೀಕ್ಲಿ 20K ಆವರೇಜ್ ಸ್ಟೆಪ್ಸ್ ಅಂತ ಮೇಂಟೈನ್ ಮಾಡಿದ್ದೀನಿ. 1,40,000 ಸ್ಟೆಪ್ಸ್ ಫಾರ್ 7 days ಆಯ್ತಾ. ಸೊ ಈ ತರ ವರ್ಕೌಟ್ ಇರ್ಬೋದು, ಡಯಟ್ ಇರ್ಬೋದು, ಅಥವಾ ಯಾವುದೇ ಸೈಕಾಲಜಿ, ಮೈಂಡ್ ಸೆಟ್, ವಿಲ್ ಪವರ್ ಎಲ್ಲ ಅದರಲ್ಲೂ ನಾನು ನನ್ನ ಕ್ಲೈಂಟ್ಸ್ಗಿಂತ ಒಂದು ಸ್ಟೆಪ್ ನಾನು ಅಹೆಡ್ ಇರಲೇಬೇಕು, ಇರೆಸ್ಪೆಕ್ಟಿವ್ ಆಫ್ ದೇರ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಈಗ ನನಗೆ 13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನನ್ನ ಕ್ಲೈಂಟಿಗೆ ಕೇಳಿಸಲ್ಲ 15-20 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಂಥವ್ರು ನಾನು ಹ್ಯಾಂಡಲ್ ಮಾಡಬೇಕು ಅಂದ್ರೆ ಐ ಶುಡ್ ಬಿ ಆಲ್ವೇಸ್ ಒನ್ ಸ್ಟೆಪ್ ಅಹೆಡ್ ಆಫ್ ದೆಮ್ ವಿತ್ ರೆಸ್ಪೆಕ್ಟ್ ಟು ನಾಲೆಡ್ಜ್, ಪ್ರಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್, ಯಾವ್ದೆಲ್ಲ ನಾನು ಮುಂದೆ ಇರಲೇಬೇಕು. ಸೊ ಹಾಗಾಗಿ ಇಟ್ಸ್ ಹೈ ಟೈಮ್ ಆಯ್ತಾ, ಯು ಶುಡ್ ಚೂಸ್ ಫಿಟ್ನೆಸ್. ಅಂದ್ರೆ being mentally fit, being physically fit should be your priority. It's not only just fitness, powerlifting area ಇದೆ, ಕ್ಯಾಲಿಸ್ಥೆನಿಕ್ಸ್ ಇದೆ, ಅಂಡ್ ಎನಿ ಅದರ್ ಗೇಮ್. ನಾನು ಎಲ್ಲಾ ಗೇಮ್ ಅಲ್ಲೂ ಆಡಿರೋದ್ರಿಂದ ನನಗೆ ಒಂದಿಷ್ಟು ಸರ್ಟೈನ್ ಎಕ್ಸ್ಪೀರಿಯನ್ಸ್ ಇದೆ, ಫಸ್ಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದ್ರ ಧೈರ್ಯದ ಮೇಲೆ ನಾನು ಹೇಳ್ಬೋದು ಹೇಗೆ ನೀವು ನಿಮ್ಮ ರೂಟೀನ್ ನ ಕರೆಕ್ಟ್ ಮಾಡ್ಕೋಬಹುದು ಅಂತ. ಸೊ ದೇರ್ ಇಸ್ ಆಲ್ವೇಸ್ ಎ ಚಾನ್ಸ್, ಯು ಹ್ಯಾವ್ ಟು ಇಂಪ್ರೂವ್ ಅಂಡ್ ಯು ಹ್ಯಾವ್ ಟು ಗೆಟ್ ಬೆಟರ್. ಇದರಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ.